ಹುಡುಗರು ಕಸ ಪಸ ಏನು ಕಿತ್ತಲ್ಲ ಬಿಡಲ್ಲ. ಎಲ್ಲಿ ಹೋಗ್ಯವನು ಹುಡುಗರು ಮನೆ ಕಡೆ ಇದ್ದಿರ್ಬೇಕು. ಹೋಗ್ಯಾರ ಬರಮು ಏನು ಮಾಡಮು. ಸಾಕಾಗಿದೆ ಹುಡುಗರಿಗೆ ಹೇಳಿ ಹೇಳಿ. ಒಂದು ದಗಡ ಮಾಡಲ್ಲ ಏನಿಲ್ಲ. ಮನೆ ಕಡೆಯೇ ಹೋಗುಣ. ರಾಮ ಭೀಮಾ, ಓ ರಾಮ ಭೀಮಾ. ಹೊಲ್ದಾಗ ಕಸ ಪಸ ಬಂದದಪ್ಪ. ಹ್ಯಾಂಗ ಕಸ ತೆಗಿಯತ್ತಂದ್ರ ಇದು ಕುಂದಿರ್ತೀರಿ ಮನ್ಯಾಗ. ಏನು ಮಾಡ್ತೀರಿ ನೀವು? ದಗದ ಮನ್ಯಾಗ ಕುಂದಿರ್ತೀರಿ. ಎಲ್ಲಿ ಹೋಗ್ಯಾನ ನಿಮ್ಮ ಅಣ್ಣ ಭೀಮ? ಆಯ್ತಪ್ಪ ಸದ್ ಹೋಗ್ತೀನಿ. ಅವ ಭೀಮ್ ಎಲ್ಲಿವ ನನ್ಗೆ ಗೊತ್ತಿಲ್ಲ. ಹೊಲಕ್ಕೆ ಹೋಗ್ತೀನಿ ಹೊಲ ಕಡೆ ಹೋಗ್ತೀನಿ. ಹೌದಲ್ಲ ಮರೆ, ನಮ್ಮ ಅಪ್ಪ ಅಂದಿದ್ದು ಕರಿನ ಐತಿ. ಹತ್ತಿ ಅದಕ್ಕಲ್ಲೇ ಬುಡ್ ಕೂತದ. ಇಲ್ಲಿ ಕಸನು ಭಾಳ ಐತಿ. ನಮ್ಮ ಅಣ್ಣ ಒಬ್ಬ ಎಷ್ಟು ಹೇಳಿದ್ರು ಎಲ್ಲಿಗಾರ ಹೊಕ್ಕನಪ್ಪ. ನಮ್ಮ ಅಣ್ಣ ಅಂತೂ ಸಾಕಾಯ. ನಮ್ಮ ಅಣ್ಣನ ಕಾಲ. ನಮ್ಮ ಅಪ್ಪ ಅಟ್ಟು ಬಡ್ದಾಡ್ತಾನ, ನಾವು ಬಡ್ದಾಡ್ಬೇಕಪ್ಪ. ಕಸ ನೋಡಿ ಅಟ್ಟದ ಅವನು ಹೊಲ್ದಾಗ. ಆಯ್ತಾನಿಂದು ಇಲ್ಲ ಮನೆಗೆ ದೋಸ್ತ, ಇವತ್ತು ನಾ ಖರ್ಚು ಮಾಡಿ ಕುಡಿಸೀನಿ ನನಗೆ. ನಾಳೆ ನೀ ಕುಡಿಸ್ಬೇಕಪ್ಪ ನನಗೆ. ದೋಸ್ತ ಅಟ್ನಿ ಮಾಡಿಲ್ಲ. ನಾಳೆ ಆದ್ರ ಬಿಲ್ಲರ ಮಾಡ್ತೀನಿ ನೀವು. ದೋಸ್ತ ನಿನ್ನಂತ ದೋಸ್ತ ಇರ್ಲಕ್ಕ ನಾ ಕಂಡಳು. ದೋಸ್ತ ನಾ ಇರುಮಟ್ಟ ನೀವು ಅಂದಕ್ಕೆ ಹೋಗ್ಬೇಡ. ನಾ ಅದಕ್ಕೆ ಅದೀನಿ. ನನಗೆ ಏನಾದ್ರು ಕಂಬಿದ್ರೆ ಕೇಳು. ಅದನ್ನ ಅದಕ್ಕೆ ದೋಸ್ತಿದ್ರ ಅದಕ್ಕೆ ಅಂತಾರೆ. ಅದಕ್ಕೆ ಸಹಾಯ ಮಾಡೋದು ದೋಸ್ತಿ ಅಂತಾರ. ಈಗ ದೋಸ್ತಿ ಅನ್ನೋದ್ರ ಅದಕ್ಕೆ. ದೋಸ್ತ ನನಗೆ ಇಟ್ಟು ಹೇಳ್ದಲ್ಲ ಭಾಳ ಸಮಾಧಾನ ಐತಳ ಮನ್ಸಿಗೆ. ನನಗೆ ನೀರ್ತ ಅಂಜಲ್ಲ. ಅಲ್ಲ ದೋಸ್ತ, ನಿನಗೆ ಏನು ಕಮ್ಮಿ ಇದೆ ಹೋಗ ನನಗೆ. ಹಾಂ, ದೋಸ್ತಿ ಅದಕ್ಕೆ ಮಾಡಿರ್ತಾರ. ದೋಸ್ತಿಗೆಲ್ಲ ಮನುಷ್ಯ ಜೀವ ಕೊಡ್ತೀನಿ ನಿನಗೆ. ಆಯ್ತಿಲ್ಲ, ನಿನ್ನಂತರ ಎಂದೂ ಮುರಿದಿಲ್ಲ. ಬರೀ ನಾ ಹಿಂಗೆ ಬೇಕಂತ ಕೇಳು. ಜಾಗ ಗೊತ್ತು ದೋಸ್ತ. ನನಗೆ ರಾತ್ರಿ 12 ಫೋನ್ ಹತ್ತು. ಅಲ್ಲಿಗೆ ಅವಾಗ ನೀವು ಗಾಡಿ ತೊಗೊಂಡು ಸೈಕಲ್ ಮಾಡ್ತೀನಿ. ನಿಮ್ಮ ಬಲೆಗೆ ಬರ್ತೀನಿ ನಾನು. ನಿಮ್ಮ ಅಪ್ಪಗೆ ಹೇಳು ದೊಡ್ಡವಾಗಿ ಲಗ್ನ ತಗೊಂಡ ಮಾಡೋದು ಕೇಳು. ಅದ ನೀನು ಒಂದಿರ ಕುಡ್ದು ಮಾಡ್ತಿದ್ದಿ. ನಿಮ್ಮಪ್ಪ ಹತ್ರ ಏನಂತ ಮಾಡ್ತಾನೆ. ಆಲ್ತು ಪಲ್ತು ಕೆಲಸ ನಿನ್ನ ಬಿಡು. ಚೆಂದಾಗಿರು ಅಂದ್ರೆ ಹೆಣ್ಣು ಸಿಗ್ತಾವ. ಈಗ ಅಲ್ಲಿ ಮಾಡಿ ಹೆಣ್ಣು ಸಿಗೋದಿಲ್ಲ. ನೀ ಬರೀ ಎಣ್ಣೆ ಕುಡ್ದೆ ಇದು ಮಾಡಿ ಅಂದ್ರೆ ಯಾವಾಗ ಹೆಣ್ಣು ಕುಡ್ದಿಲ್ಲ ನನಗೆ. ಹತ್ತು ನಾನು ಅಪ್ಪ ಹೇಳ್ತೀನಿ ಹೆಣ್ಣ ನೋಡತ್ತೇಳಿ. ಈ ದಿನ ಹೇಳಿದಿಲ್ಲ, ನಾನು ಹೇಳ್ತೀನಿ. ಬಲ್ಯಾನ ಈಗ ಆಯ್ತು ನೋಡಿ ದೋಸ್ತ, ಹೇಳೀನಿ. ನೀನು ಇಷ್ಟ ಅದು. ಹಾಂ, ಹೋಗ್ತೀನಿ ನಾನು. ನೀನು ಹೋಗ್ಬಿಡು. ಯಾಕಲ್ಲ ದೋಸ್ತ ಹೋಗ್ತೀನಿ ನಾನು. ಏ ರಾಮ, ಏ ರಾಮ, ಬರೋ ಭೀಮಾ ಬಾ. ಹೇಳಪ್ಪ ಏನಾಯ್ತು? ಬಿಡುತ್ತಾನ. ಎಲ್ಲಿ ಹೋಗಿದ್ದಪ್ಪ ನೀ? ಇಲ್ಲೇ ದೋಸ್ತರು ಕೂಡ ಹೋಗಿದ್ದಪ್ಪ ಅಡ್ಡಾಡಕ. ಅಲ್ಲೋ, ದೋಸ್ತರ ಜೋಡಿ ಅಡ್ಡಾಡಿದ್ರೆ ಏನು ಬರ್ತದ? ಒಂದೇ ಮಾತಿಗೆ ನಿಮ್ಮ ತಮ್ಮ ಹೊಲಕ್ಕೆ ಹೋದನಪ್ಪ. ಅಪ್ಪ ಹತ್ತು ಹೊಲಕ್ಕೆ ಆಗಲ್ಲ ನೋಡ ನನಗೆ. ಸ್ವಚ್ಛ ಆಗಲ್ಲ ಅಂದ್ರೆ ಹೆಂಗೋ? ಹೊಲಕ್ಕೆ ಹೋಗ್ಬೇಕಪ್ಪ. ನೀನು ದೊಡ್ಡವಾಗಿದ್ದೀ ಈಗ. ಸಣ್ಣ ತಮ್ಮ ಹೊಲಕ್ಕೆ ಹೋಗಿ ದಗದ ಮಾಡಕತ್ತದ. ನೀ ಸ್ವಚ್ಛ ಆಗಲ್ಲ ಅಂದ್ರೆ ಹೆಂಗ? ಸ್ವಚ್ಛ ಹೊಲಕ್ಕೆ ಹೋಗೋದಾಗಲ್ಲಪ್ಪ. ನಾನು ಹೊಲದ ಹೆಸರು ತೆಗಕ್ಕೆ ಹೋಗೋಣ ಬಲ್ಲಿ ಹೇಳ್ತೀನಿ. ಅಲ್ಲೋ ಭೀಮಾ, ಮಾಡೋದು ಯಾರ ಸಂಬಂಧ? ಎಲ್ಲ ನಿಮ್ಮ ಸಂಬಂಧ ಮಾಡೋದಲ್ಲ. ಚಂತನ ಇದೆ ಹೇಳ್ತೇನೆ. ಊಟಕ್ಕೆ ಏನ್ರ ಆದ್ನ? ಅಲ್ಲೋ, ಊಟದ ಎಲ್ಲ ಕೇಳ್ತಿ, ಹೋಗಿ ಹೊಲ್ದಾಗ ದಗದ ಮಾಡ್ಬೇಕಪ್ಪ. ಚಂತನ ಇದೆ ಹೇಳ್ತೇನೆ. ನಾನು ಊಟಕ್ಕೆ ಏನ್ರ ಆದಿಲ್ಲ ಈಗ. ಅಡಿಗೆ ಏನು ಮಾಡ್ಯಾರ ನೋಡೋಗು. ನಾನೇ ಹೊರಗೆ ಹೋಗಿಬಿಡ್ತೀನಿ.
ಊಟ ಕೇಳ್ತಾನ ಹೊಲಕ್ಕೆ ಬರಂಗಿಲ್ಲ ಏನಿಲ್ಲ ಹೇಳಿ ಹೇಳಿ ಸಾಕಯ್ಯದ. ಸಣ್ಣ ಮಗ ನೋಡು ಹೋಗಂದ್ರ ಒಂದೇ ಮಾತಿಗೆ ಬಂದ. ಇಂಥ ಮಕ್ಕಳು ಎಷ್ಟಿದ್ರು ಬೇಸರ ಇಲ್ಲ ನೋಡು, ಎಷ್ಟು ಸ್ವಚ್ಛ ಇಟ್ಟಾನ ಕಸ. ರಾಮ, ಏ ರಾಮ, ನಮ್ಮ ಅಪ್ಪ ಬಂದನು. ಓಯಪ್ಪ, ಬಾ ಬಾ ರಾಮ, ಬಾ ಬಾ. ನಮ್ಮ ಅಪ್ಪ ಬಂದನು. ಸುಮ್ಮನೆ ಬರ್ತಾನಪ್ಪ ಹೊಲಕ್ ಮುದುಕ್ ಮನುಷ್ಯ. ಹೋಗಿರ ಬರೋಣ. ಯಾಕಪ್ಪ ಯಾಕ ಬಾ ಅಂದಲ್ಲ? ದಿನ ಮಾಡುದೇ ನಡಿಯಪ್ಪ, ಊಟ ಆದ್ರೂ ಮಾಡಿ ನಡಿ. ಅಪ್ಪ ಅಂದಾಗ ಮತ್ತ ಅಣ್ಣನಲ್ಲಿ ಕರ್ಕೊಂಬರಕಿಲ್ಲ. ನಾ ಕೇಳಿದ್ನಪ್ಪ, ಸ್ವಚ್ಛ ಆಗಲ್ಲಂತ ನಾವ. ಹಿಂಗಂದ್ರ ಹಂಗಪ್ಪ ಅವನು ಅಣ್ಣನು ಬಂದಿದ್ನಂದ್ರ ಇಬ್ರು ಇಟ್ಟಿಟ್ಟು ಹೊಡೆದೇವಂದ್ರ ಸ್ವಚ್ಛನೆ ಹೋಗಿತ್ತು. ಹಂಗ ಮಾಡೋದಪ್ಪ ಏನ? ನಾ ನಡಿ ನಡಿ ಅನ್ನಪ್ಪ, ಸ್ವಚ್ಛ ಆಗಲ್ಲಂದ. ನಾನೇ ಬಂದ್ಬಿಟ್ನಪ್ಪ ಹೊಲಕ್ಕೆ. ನಡಿಯಪ್ಪ ಏನ ಹೋಗು, ನಡಿ ಮನಿ ಊಟ ಇಟ್ಟ ಮಾಡಿ ಇಲ್ಲಿ ನೀನು. ನಡಿ ಹೋಗುನು. ನೀ ನಡಿಯಪ್ಪ ಮನೆಗೆ, ನಾವೊಂದ್ ಜರ ಕಸ ಕಿತ್ಕೇಸಿ ಮನೆಗೆ ಬರ್ತೀನಿ. ಅಲ್ಲೇ ಕಿತ್ ನಡಿಯಪ್ಪ, ನಾನು ಅಣ್ಣ ಕಿತ್ತೇವ್ ನಡಿ. ನಾಳೆ ರಮೇಶ್ ಕರ್ಕೊಂಬರ್ತಿ ನಡಿ. ಅವನಿ ನಡಿ ಮನೆ ನಡಿ. ಇಲ್ಲೇನು ಕಿತ್ತಿ ಮುದುಕ್ ಮನುಷ್ಯ ಆಗಿ ನಡಿ ಮನಿಗೆ. ಬಾಪ್ ಯಪ್ಪ ಅಣ್ಣೆಲಿಗಾನ ಅಟ್ಟೆ ಬಾಕ್ಲ ತೆಗದೆ ಹೋಗ್ಯಾವ ನೋಡು. ಎಲ್ಲಿ ಹೋಗ್ಯಾನಪ್ಪ? ಊಟ ಉಣ್ಣು ಹೋಗಪ್ಪ. ಬಾಪ ನೀನು ಊಟ ಮಾಡತ್ತಿ ಬಾ. ನಾ ಆಗಲೇ ಉಂಡಿನಿ, ನೀವು ಉಣ್ಣಪ್ಪ. ಆಯ್ತಾ. ನಮ್ಮ ಅಣ್ಣ ಎಲ್ಲಿ ಕೆಲ್ಸಕ್ಕೆ ಹೋಗ್ಕೊಂಡ್ ಬರಕತ್ ಹೋಗಿದ್ದ, ಊಟ ಮಾಡೇ ಹೋಗ್ಲಿಲ್ಲಲ್ಲ. ನಮ್ಮ ತಂಗಿಗೆ ದಗದ ಹಿಡ್ಕೊಂಡ್ ಬರ್ತಿಂತ ಮುಂಜಾನೆ ಹೇಳಿ ಹೋದೆ. ಆ ದಗದವನು ಸಜ್ಜ ಆಗ್ಲಿಲ್ಲ. ಏನ್ ಮಾಡ್ಬೇಕು ನೋಡ್ರೈತ್ ನಡಿ. ನಾಳೆಗೆ ಮತ್ತೆ ಎಲ್ರಿ ಕೇಳಿ ಹೋದ್ರೈತ್. ತಂಗಿ ತಂಗಿ, ನಮ್ಮ ಅಣ್ಣ ಈಗ ನೆನ್ಸಿದ್ಯಲ್ಲ, ಬಂದೆ ಅಣ್ಣ. ತಂಗಿ ದಗದಂತೂ ಸಿಗ್ಲಿಲ್ಲವ. ಉಳ್ಳಾಕ ಏನ್ ಮಾಡ್ಯಾವ ತಂಗಿ ಅಡ್ಗಿ? ಅಣ್ಣ ನಿನ್ನೆ ನೆನ್ಸಿದೆ ಅಣ್ಣ, ಊಟ ಮಾಡಿ ಹೋಗಿಲ್ಲ, ಊಟ ಮಾಡಿ ಹೋಗ. ಹೌದಾ ತಂಗಿ? ಆಯ್ತು ಹೇಳ ತಂಗಿ. ಅಣ್ಣ ನೀ ಊಟ ಮಾಡೋಣ, ಹೋಗಿ ಬಟ್ಟೆ ಹೋಗ್ಕೊಂಡ್ ಬರ್ತೀನಿ. ದೋಸ್ತ ಆದ್ರೂ ನಾ ಮಾಡ್ತಾನಿಲ್ಲ ಅನ್ಕೊಂಡಿದ್ದೆ ದೋಸ್ತ. ಆದ್ರ ಮಾತಿ ತಪ್ಪಲ್ ನೋಡ್ನಿ. ಇದ್ರೆ ಇಂಥ ದೋಸ್ತ ಇರ್ಬೇಕು ನೀವು ಅಂತ. ಅಲ್ಲ ದೋಸ್ತ, ನಮ್ಮ ಮಾತಿನ ಇದಕ್ಕೆ ತಿಳ್ಕೊಂಡೆ ಹ್ಯಾಂಗನಿ ದೋಸ್ತಿ ತದಕ್ಕಂತಾರ. ಒಬ್ರಿಗೊಬ್ರು ಸಹಾಯ ಮಾಡೋದು ಅದಕ್ಕೆ ದೋಸ್ತಿ ಅಂತಾರಪ್ಪ. ಜೀವ ಕೊಡ್ಬೇಕು ಮನುಷ್ಯ, ಅದಕ್ಕೆ ದೋಸ್ತಿ. ಇದು ಅದಕ್ಕೆಲ್ಲ ಇದಕ್ಕೆ ಇದು ಮಾಡ್ತೀವಿ ನಾವು. ದೋಸ್ತ ನಮ್ಮ ಅಪ್ಪ ಹೊಲಕ್ಕೆ ಹೋಗೋದು ಗಡ್ಡಿ ಬಿದ್ದದ. ನಮ್ಮ ಅಪ್ಪ ಹೊಲಕ್ಕೆ ಹೋಗಿ ಕಿರಿಕಿರಿ ಮಾಡ್ತಾನೆ. ಅದಕ್ಕೆ ಬ್ಯಾಸರಾಗಿ ಎದ್ದು ಬಂದ್ಬಿಟ್ಟೆ ಈಗ ನಾ. ನಿಮ್ಮ ಅಪ್ಪಗ ಲಗ್ನ ಮಾಡೋದು ಕೇಳು. ಇಬ್ರು ಕೂಡ ದುಡಿತೀವಿ. ದೋಸ್ತ ಹಿಂಗಂದ್ರ ನಮ್ಮ ಅಪ್ಪ ಹೋಗಿ ಇವತ್ತು ಕೇಳಿ ಬಿಡ್ತೀನಿ. ನೀ ಲಗ್ನ ಮಾಡಿಕೊಟ್ರೆ ನಾವು ಹೊಲ್ದಾಗ ಕೆಲಸ ಮಾಡ್ತೀನಿ ಅಂತ ಹೇಳಿಬಿಡ್ತೀನಿ ದೋಸ್ತ. ಆಯ್ತು ನೋಡಿ ದೋಸ್ತ, ಇವತ್ತು ಖರ್ಚು ಒಂದಾಗ್ಯದ, ನಾಳೆ ನಿಂದೆ ಮಾಡು. ಆಯ್ತು ದೋಸ್ತ, ನಾಳೆ ನಂದಾದ, ಅದ್ರ ಚಿಂತೆ ಮಾಡಕ್ ಹೋಗ್ಬೇಡ ಹೇಳಿ. ಆಯ್ತು ದೋಸ್ತ, ನಿಮ್ಮ ಅಪ್ಪ ಬೈದಂತಿಲ್ಲ, ನಿನ್ನ ಬೈದ ನೋಡಿ. ಯಾಕಾರಾಯ್ತು ದೋಸ್ತ ಹೋಲಿ. ನಮ್ಮ ಬಂದ ಏನು ಮಾಡ್ಯ ನಾನು ಮತ್ತೆ ಕುಡಿದು ಬಂದಿವತ್ತ. ಮತ್ತೆ ಅದೇ ಭಯಾಂಕ ಆಗ್ತಾನ. ಯಾಕಣ ಎಲ್ಲಿ ಹೋಗಿದಿ? ಅದನ್ನ ಎಲ್ಲಿಗೆ ಹೋಲಿ ಬಿಡ್ಲಿ, ಅದು ತೊಂದು ನೀ ಏನೇನು ಮಾಡವ?
ಹೆಂಗಣ ಹಿಂಗ ಅಂದ್ರ ಸುಮ್ನೆ ಹಿಂಗೆ ಆಟಾಡ್ದ ಹೊಲ್ದ ಅಂತೂ ದಗದ್ ತುಂಬಿ ಹೆಂಗಪ್ಪ. ನಾ ದಗದ ಮಾಡ್ಲಿ ಬಿಡ್ಲಿ ಹತ್ತು ನೀ ಏನ್ ಮಾಡವಲೆ ನಿನ್ ದೇಟ ದಾಟ್ ಮಾಡ್ಕೊ ಹೋಗಿ ಹೊಲ್ದಾಗ ದಗದ. ನೋಡಪ್ಪ ಅಣ್ಣಾರ ಹಿಂಗ ಅಂತಾನೆ ಹ್ಯಾಂಗ ಮಾಡುದೇನು ಮುಂದ. ನಾ ಕೇಳ್ತೀನಿ ಸುಮ್ಕೊಂಡ್ರಿ ನೀನು ಹೇಳಿದ ಮಾತು ಕೇಳವ ಇದೇ ಮಾಡ್ಕೊತ ಹೋಗವನಿ. ಯಪ್ಪ ಲಗಣ ಮಾಡು ನಾ ಹೊಲ್ದಾಗ ಕೆಲಸ ಮಾಡ್ತೀನಿ ಇಲ್ಲಿಕಂದ್ರೆ ಹೇಳ್ತಾರ ನಾ ಕೆಲಸನೇ ಮಾಡಲ್ಲ ನೋಡು. ನಮ್ಮ ದೋಸ್ತ ಹೊಲ್ದಾಗೆ ಕಾಣಲಾಗಲ್ಲ ದಿನ ಹೊಲ್ದಾಗೆ ಇರ್ತಿದ್ನ. ಮನ್ಯಾಗಿದ್ರಬೇಕು ಮನೆ ಕಡೆ ಹೋಗಿ ಬರಮ್ ನಡಿ. ನಮ್ಮ ದೋಸ್ತ್ ನೋಡು ಹತ್ತಿ ಎಟ್ಟು ಬನ್ಸ್ ಬೆಳ್ಸ್ಯಾನ. ನಮ್ಮ ದೋಸ್ತರ ಮನೆ ಬತ್ತು ನೋಡಮ್ಮ. ರಾಮ ಏ ರಾಮ ಅಲ್ವೋ ಹಿಂಗಂದ್ರೆ ಹಂಗ ನೀನು ರಾಜು ಬಾರ್ಲೋ ನಡಿಸ ರಾಮು. ಬಾರಲ್ಲ ಅಕ್ಕ ಈ ಕಡೆ ಬಂದಲ್ಲ. ಹೊಲ ಕಡೆ ಹೋಗಿದಾರಾಮು ಹೊಲ್ದಾಗ ಇರ್ಲಿಲ್ಲ ಅದಕ್ಕೆ ಮನೆ ಕಡೆ ಬಂದೆ. ಹೌದಾ ನಮ್ಮ ಅಪ್ಪನೇ ನಮ್ಮ ಅಣ್ಣಂದ್ ಏನೋ ಲಗ್ನ ಮಾಡ್ಬೇಕಂತ ಮಾತಾಡತ್ತಿದ್ನಪ್ಪ ಅದಕ್ಕೆ ಇಲ್ಲೇ ಮಾತಾಡ್ಕೋತ ಕೂತಿದ್ದೇವಿ. ಮನೆ ಪರ್ಸನಲ್ ಇದ್ದಂಗದ ಮಾತಾಡ್ರಪ್ಪ ನಾ ಯಾಕೆ ಹೋಗ್ತೀನಿ. ಆಯ್ತಪ್ಪ ನಡಿ. ಅಣ್ಣ ಹಿಂಗ ಅನ್ನಕ್ ಹೋಗ್ಬೇಡ ಅಪ್ಪ ಎಲ್ಲ ನಮ್ ಸಲಿಂದ ಮಾಡ್ತಾನಲ್ಲ ನೀ ಹಿಂಗ್ಯಾಕ್ ಮಾಡ್ತಪ್ಪ ಬರೀ. ಏನ್ ಹೇಳಕ್ ಹೋಗ್ಬೇಡ ನೀನ್ ನಡ್ಬಾರ್ಕ್ ಹೇಳ್ತೀನ. ಯಪ್ಪ ಬರೀ ಇದು ಹೇಳ್ತೇನೆ ಎಲ್ಲಿ ಹೆಣ್ಣು ತೆಗೆದು ಲಗ್ನ ಮಾಡ್ತೇ ಮಾಡಲ್ ನೀ. ಅಲ್ವೋ ಉಡಾಣಿಂದ ತಿರ್ಗಾಡೋದ್ರ ಯಾರು ಹೆಣ್ಣು ಕೊಡ್ತಾರಪ್ಪ ನಿನಗ. ನಾನು ಸ್ವಚ್ಛ ಲಗ್ನ ಮಾಡಲ್ಲ ನೋಡಪ್ಪ ನಿನಗ. ಯಪ್ಪ ನೀ ಲಗ್ನ ಮಾಡೋದಾಗಿತ್ತಲ್ಲ ನಿನ್ ಮೇಲೆ ನಾನು ದಾರಿ ನಾನು ನೋಡ್ಕೊತೀನಿ ಹೋಗ್ಬಿಡ್ತೀನಿ. ಯಪ್ಪ ನೀ ಹಿಂಗ ಅಂದಿ ಅಣ್ಣಗ ಅವ ಬೇಜಾರ್ ಮಾಡ್ಕೊಂಡ್ ಹೋಗ್ಬಿಟ್ಟು ನೋಡ್ ಮತ್ತೆ ಹಿಂಗಾದ್ರೆ ಹೆಂಗಿತ್ತು ಸಂಸಾರ. ಯಾಕೆ ಹೋದ್ರೆ ಹೋಗಲ್ಲ ತಗೋರಪ್ಪ ನಿಮ್ಮಪ್ಪ ಮಾತಿನಾಗ ಇದೆಯಲ್ಲ.